ಎಸ್, ಇದೀಗ ಕದನ ವಿರಾಮ ಅನ್ನುವಂಥದ್ದು ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಮಗದೊಂದು ಕಡೆ ಆಪರೇಷನ್ ಸಿಂಧೂರ ಅಂತ ಮಾಡಿದಾಗ ನೇರವಾಗಿ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೇನೆ ಹೇಳಿತ್ತು, ನಮ್ಮ ಹೋರಾಟ ಅಥವಾ ನಮ್ಮ ಪ್ರತೀಕಾರ ಕೇವಲ ಉಗ್ರವಾದದ ವಿರುದ್ಧ, ಉಗ್ರವಾದಿಗಳ ವಿರುದ್ಧ ಅಂತ ಹೇಳಿದಂಥವ್ರು ಅನಂತರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂತು ಅಂತ ಪಾಕಿಸ್ತಾನ ಅದರ ಸೇನೆಯನ್ನ ಹುಟ್ಟಡಗಿಸೋ ಪ್ರಯತ್ನಕ್ಕೆ ಮುಂದಾದ್ರು. ಯುದ್ಧ ಅಲ್ಲ ಅಂತ ಇವ್ರು ಹೇಳಿದ್ರು, ಒಪ್ಕೊಳ್ಳೋಣ. ಈಗ ಕೆಲವೊಬ್ರು ಹೇಳ್ತಿದ್ರು ಈಗ ಆರಂಭ ಆಗಿದ್ದು ಯುದ್ಧ ಅಲ್ಲ, ಪ್ರತೀಕಾರ ಬರೀ ಉಗ್ರವಾದಿಗಳ ವಿರುದ್ಧ ತಿರ್ಸ್ಕೊಳ್ತಾ ಇದ್ರು ಅಂತ. ಹಂಗಂದ್ರೆ ಕದನ ವಿರಾಮ ಅನ್ನುವಂತಹ ಮಾತು ಎಲ್ಲಿಂದ ಬಂತು? ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಈಗ ತಾನೇ ಇದೀಗ ಫಾರೂಕ್ ಅವರು ಮುಸ್ಲಿಂ ಮುಖಂಡರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ರಿಯಾಕ್ಷನ್ ತಗೋಬಿಡ್ತೀನಿ. ಕದನ ವಿರಾಮ ಟೈಟಲ್ ನೋಡ್ತಾ ಇದ್ದೀರಾ, ಸರಿನಾ ತಪ್ಪ? ನಿಮ್ಮ ಮನಸ್ಸಿಗೆ ಇದು ಯಾವ ರೀತಿಯಾಗಿ ಅನಿಸ್ತಾ ಇದೆ ಸದ್ಯಕ್ಕೆ? ಮೊದಲನೇದು ಆಕ್ಷನ್ ಯಾವಾಗಾಯ್ತು ಅವಾಗಲೇ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡಬೇಕಾಯ್ತು ನಾವು. ಆದರೆ ಯುದ್ಧ ಮಾಡ್ತೀವಿ ಅಂತ ಹೇಳಿದಾಗ ಮೇಲೆ ಸಡನ್ನಾಗಿ ಹೋದ್ವಿ. ಮತ್ತು ಇವತ್ತು ನಾವೇನು ಹೇಳ್ತಾ ಇದ್ವಿ ಅಂದರೆ, ಬೇರೆ ದೇಶದವ್ರು ಬಂದು ಹೇಳಿದ ತಕ್ಷಣವೇ ಫಟ್ ಅಂತ ಸುಮ್ಮನೆ ಆಗೋದು ಏನಾಗುತ್ತಂದರೆ, ಮುಂದೆ ಇರೋರಿಗೆ ಏನೇ ಮಾಡಿದ್ರೇನು ಇನ್ನು ನೆಕ್ಸ್ಟು ನಾವೇನು ಈ ಥರ ಯಾವುದೇ ಚಟುವಟಿಕೆಗಳನ್ನ ಮಾಡಿದ್ರೆ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಯಾರಾದರೂ ಬಂದು ಹೇಳಿದ್ರೆ ನಾವು ಸುಮ್ಗಾಗ್ಬಿಡ್ತೀವಿ ಅನ್ನೋ ಒಂದು ವಿಚಾರ ಬಂದುಬಿಡುತ್ತೆ. ಅವ್ರಿಗೆ ಎದುರೇಟ್ ಕೊಡಲೇಬೇಕಾಗಿತ್ತು, ಸುಮ್ಗೆ ಕೂತ್ಕೊಂಡ್ಬಾರ್ದಾಗಿತ್ತು. ಯಾಕಂದರೆ ಇವಾಗ ಹೇಳ್ತಾ ಇದ್ರು, ನಾನು ಬಂದಾಗ ನಾನು ಕೇಳಿದೆ, ಯುದ್ಧ ಅನ್ನೋದು ಅನೌನ್ಸ್ಮೆಂಟೇ ಆಗಿಲ್ಲ, ಯುದ್ಧ ಆಗಲೇ ಇಲ್ಲ. ಬಸ್ ಜಸ್ಟ್ ವಿರಾಮ ಯಾಕೆ ಮಾಡಬೇಕಾಗಿತ್ತು, ಬಿಡಬಾರ್ದಾಗಿತ್ತು. ಯಾಕಂದರೆ ಯಾರೆಲ್ಲ ನುಗ್ಗಿ, ನಾನು ಹೇಳೋದೇನೆಂದರೆ 5 ಜನ ಕೇವಲ ನುಗ್ಗಿ ನಮ್ಮ ದೇಶದೊಳಗೆ ಹೊಡೆದು ಹಾಗೆ ಎಷ್ಟು ಈಸಿಯಾಗಿ ಹೊಂಟೋಗ್ಬಿಟ್ರು ಅಂದರೆ, ಏನೋ ಹೇಳ್ತೀವಲ್ಲ ಇಲ್ಲಿ ಪಕ್ಕದ ರೋಡ್ಗೆ ಹೋಗ್ಬಿಟ್ಟು ನಾವು ಬಂದಂಗೆ ಆಗಾಯಿತು. ಅಂದರೆ ಅಲ್ಲವ್ರಿಗೂ ನನಗೆ ಹೇಳಿದ್ರೆ ಇವಾಗ ಬೇರೆ ರೀತಿ ಹೋಗುತ್ತೆ, ಬೇಡ. ಆದರೆ ಎದುರೇಟ್ ಕೊಟ್ಟಿರೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಬಿಡಬಾರ್ದಾಗಿತ್ತು, ಅವ್ರಿಗೆ ತೋರಿಸ್ಬೇಕಾಯ್ತು, ಮಣ್ಣು ಮುಗಿಸ್ಬೇಕಾಗಿತ್ತು. ಯಾಕಂದರೆ ಇನ್ನೊಂದ್ಸಲ ಏನಾದರೂ ಮಾಡಬೇಕಂದ್ರೆ 100 ಸಲ ಯೋಚನೆ ಮಾಡಬೇಕು. ಯಾಕಂದರೆ ಈ ಬಾರ್ಡ್ರಿಂದ ಆ ಬಾರ್ಡ್ರಿಗೆ ಬರಬೇಕಾದ್ರೆ ಯೋಚನೆ ಮಾಡಬೇಕು, ಆ ಥರ ಮುಟ್ಟು ನೋಡ್ಕೊಬೇಕು. ಬಿಡಬಾರ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇದನ್ನು ಏನು ನಡೀತಿತ್ತು 22 ಏಪ್ರಿಲಿಂದ ಹಿಡ್ಕೊಂಡು ಇವತ್ತು 11 ಮೇವರೆಗೂ ಇದನ್ನು ಒಂದು ಸಣ್ಣದಾಗಿ ವಿಶ್ಲೇಷಣೆ ಮಾಡಬೇಕು. ಯಾಕೆ ಅಂತಂದರೆ, ಯಾರೋ ಒಂದು ಜನ ಬರ್ತಾರೆ, ಒಂದು 26 ಜನ ರೆಗ್ಯುಲರ್ ಸಿವಿಲಿಯನ್ಸ್ನ ಮತ್ತು 4 ಜನ ಸುತ್ತ ಇರತಕ್ಕಂಥವ್ರನ್ನ ಸಾಯಿಸ್ಬಿಟ್ಟು ಹೊಟ್ಟೋಗ್ತಾರೆ, 30 ಜನ ಸತ್ತೋಗ್ತಾರೆ. ಆ ಸತ್ತೋದಾಗಿದ್ದ ಕೂಡಲೇ ಇಮಿಡಿಯೇಟ್ ರಿಯಾಕ್ಷನ್ನು ನಾವು ಯಾರೂ ಅಲ್ಲ, ಆಯಿತಾ? ಅಂದರೆ ಕುತ್ಕೊಂಡು ಕಮೆಂಟ್ ಮಾಡೋದು ತುಂಬ ಸುಲಭ. ಕಮೆಂಟ್ ಮಾಡೋದಲ್ಲ, ನೀವು ಮಾತಾಡಬೇಕಾಗಿಲ್ಲ ಸರ್, ಮಾತಾಡಿ, ನಾನು ಹೇಳ್ತೀನಿ. ಏನಂದರೆ ಬ್ಯಾಟ್ಸ್ಮನ್ಗೆ ಮಾತ್ರ ಗೊತ್ತು ಬೌಲರ್ನ ಹೆಂಗೆ ಫೇಸ್ ಮಾಡಬೇಕು ಅಂತೇಳಿ, ಯಾವ್ಯಾವ ಬೌಲರ್ನ ಹೆಂಗೆ ಫೇಸ್ ಮಾಡಬೇಕು ಅಂತೇಳಿ. ಅನೇಕ ವಿಚಾರಗಳಿರ್ತವೆ ಇಲ್ಲಿ, ಒಂದು ಆಯಾಮ ಇರೋದಿಲ್ಲ, ಅನೇಕ ಆಯಾಮಗಳಿರ್ತವೆ. ಇವತ್ತು ಏನಾಗಿದೆ ಅಂದರೆ, 1971ನಲ್ಲಿ ಗ್ಲೋಬ್ ವಾಸ್ ನಾಟ್ ಎ ವಿಲೇಜ್, ಟುಡೇ ಗ್ಲೋಬ್ ಇಸ್ ಎ ವಿಲೇಜ್. ವಿ ಆರ್ ಇಂಟರ್ ಕನೆಕ್ಟೆಡ್. ಮುಂಚೆ ಥರ ಇರಲಿಲ್ಲ. ಇವತ್ತು ಪ್ರತಿಯೊಂದಕ್ಕೂ ಸಹ ನಾವು ಎಲ್ಲ ದೇಶಗಳ ಮೇಲೂ ಸಹ ಅವಲಂಬಿತವಾಗಿದ್ದೇವೆ. ಅಂತಹ ಪರಿಸ್ಥಿತಿನಲ್ಲಿ ಯಾವತ್ತು ಟೆರರಿಸ್ಟ್ ಕ್ಯಾಂಪ್ಗಳನ್ನು 28 ಟೆರರಿಸ್ಟ್ ಕ್ಯಾಂಪ್ಗಳಿವೆ ಪಾಕಿಸ್ತಾನದಲ್ಲಿ. ಅದರದ್ದು ಡೈರೆಕ್ಟ್ ಲೊಕೇಶನ್ಸ್ ಯಾವ್ಯಾವುದು, ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅನ್ನತಕ್ಕಂತಹ ಮಾಹಿತಿ ತೆಗೆದುಕೊಂಡು 9 ಟೆರರಿಸ್ಟ್ ಕ್ಯಾಂಪ್ಗಳೇನಿತ್ತು ಅದರ ಮೇಲೆ ಅಟ್ಯಾಕ್ ಆಯಿತು. ಅದಕ್ಕೆ ರಿಟಾಲಿಯೇಟರಿಯಾಗಿ ಪಾಕಿಸ್ತಾನದ ಆರ್ಮಿ ಅಂದರೆ ವಿತ್ ISI ಇದರಿಂದಾಗಿ ಭಾರತದ ಮೇಲೆ ಮಿಸೈಲ್ಗಳನ್ನು ಮತ್ತು ಬೇರೆ ಬೇರೆ ದಾಳಿಗಳನ್ನ, ಕ್ಷಿಪಣಿ ದಾಳಿಗಳನ್ನ ಮಾಡ್ತಾರೆ. ಭಾರತ ಕೂಡ ತನ್ನ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇತ್ತು. ಭಾರತ ಯಾವಾಗಲೂ ಸಹ ಸಂಯಮವನ್ನು ಜಾಸ್ತಿ ಕಾಯ್ದುಕೊಳ್ತದೆ ದ್ಯಾನ್ ಪಾಕಿಸ್ತಾನದ ಅದೊಂದು ನೈತಿಕತೆ ಇಲ್ಲದೆ ಇರತಕ್ಕಂತಹ ದೇಶ. ಅಂತಹ ಒಂದು ದೇಶಕ್ಕೆ ಅಂತಹ ಒಂದು ಅವ್ರ ಸಂಸ್ಕೃತಿನೇ ಆ ರೀತಿ ಇದೆ. ನಮ್ಮ ಪ್ರತೀಕಾರ ಇದು ಕೇವಲ ಟೆರರಿಸಂ ವಿರುದ್ಧ, ಅದು ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ಳಕ್ಕೆ ಮತ್ತೆ ಪಾಕಿಸ್ತಾನ ಬಂತು, ಅದಕ್ಕೆ ನಾವು ಉತ್ತರ ಕೊಟ್ವಿ ಅಂತ. ಎಕ್ಸಾಕ್ಟ್ಲಿ. ಆದ್ರೆ ಇವತ್ತು ಕದನ ವಿರಾಮ ಅನ್ನತಕ್ಕಂತಹದ್ದಲ್ಲ. ವಿಚಾರ ಏನು ಅಂತಂದ್ರೆ, ಯುಕ್ರೇನು ಮತ್ತು ರಷ್ಯಾ ಮಧ್ಯದಲ್ಲಿ ಯುದ್ಧ ಸ್ಟಾರ್ಟ್ ಆಗಿತ್ತು, ಅಫಿಷಿಯಲ್ ಯುದ್ಧ. ಭಾರತದ ನರೇಂದ್ರ ಮೋದಿ ಅವರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನೋಡಿ 3 ದಿವಸ ದಯವಿಟ್ಟು ವಿರಾಮ ಹಾಕಿ ಅಂತ ಹೇಳ್ತಾರೆ. ವಿರಾಮ ಹಾಕಿದ್ರು ಅವರು. ಭಾರತದ ಪ್ರೆಷರ್ಗೆ ಇಲ್ಡಾಗ್ಬಿಟ್ರು ಅಂತ ವಿಚಾರ ಅಲ್ಲ, ಭಾರತಕ್ಕೆ ಗೌರವ ಕೊಟ್ಟರು. ಇವತ್ತು ನಾವು ಕದನ ವಿರಾಮ ಏನಿದೆ, ಇದು ಒಂದು ಪ್ರೂವ್ ಆಗಿದ್ರೆ ವಿಶ್ವಗುರು ಅಂತ ಮೋದಿನ ಎಲ್ಲರೂ ಒಪ್ಕೊಳ್ತಾ ಇದ್ರು. ನಾವು ಏನಂದ್ರೆ ಪರ್ಮನೆಂಟ್ ಆಗಿ ಇಂಡೆಫಿನೆಟ್ ಆಗಿ ನಾವು ಕದನ ವಿರಾಮ ಅಂತ ಎಲ್ಲೂ ಹೇಳಿಲ್ಲ. 12ನೇ ತಾರೀಕು ರಿವ್ಯೂ ಮಾಡ್ತೀವಿ ಅಂತ ಮಾತ್ರ ಹೇಳಿದ್ದು. 12ನೇ ತಾರೀಕು ನಾವು ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ದು. ಅಂದರೆ ಅರ್ಥ ಏನು ಅಂದರೆ, ಅನೇಕ ವಿಚಾರಗಳು ಇರ್ತವೆ.
ಜನಸಾಮಾನ್ಯರಿಗೆ ಎಲ್ಲ ವಿಚಾರವನ್ನು ಅಂದ್ರೆ ಇಂಡಿಯನ್ ನಾಳೆ ಆರ್ಮಿ ತನಕ wait ಮಾಡ್ಬೇಕು, ಇಂಡಿಯನ್ ಆರ್ಮಿ ಈಗ್ಲೇ ಕೊಡೋದ್ ಬೇಡ conclusion ಇಂಡಿಯನ್ ಆರ್ಮಿಯವರು ನಿಮಗೆ ತುಂಬಾ ಜನಕ್ಕೆ ನಾನು ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ತುಂಬಾ ವಿಚಾರಗಳನ್ನ ಹೇಳಕ್ಕಾಗಲ್ಲ. ಇಂಡಿಯನ್ ಆರ್ಮಿಯವರು ಮತ್ತು ಇಂಡಿಯನ್ ಕಂಪ್ಲೀಟ್ ಮಿಲಿಟರಿ ಸೆಟಪ್ ಪಾಕಿಸ್ತಾನದ ಮೇಲೆ ಯಾವ ಕ್ಷಿಪಣಿ ದಾಳಿಗಳು ಮಾಡಿದೆ, ತುಂಬಾ ಆಗಿದೆ. ಅಂದರೆ ಈಗ ಅದನ್ನೆಲ್ಲನೂ ಸಹ ನಾವು ಒಬ್ಬ ಸಿವಿಲಿಯನ್ ಆಗಿ ನಾನು ಮಾತಾಡ್ತಕ್ಕಂಥದ್ದು ತಪ್ಪಾಗ್ತದೆ, ಅದರಿಂದಾಗಿ ಮಾತಾಡಬಾರ್ದು. ತುಂಬ ವಿಚಾರಗಳು ಆರ್ಮಿ ವಿಚಾರಗಳನ್ನು ನಾವು ಸಿವಿಲಿಯನ್ಸ್ ಆಗಿ ಟಿ ವಿ ಪ್ಲಾಟ್ಫಾರ್ಮಲ್ಲಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ನೋಡಿ, ಈಗ ಏನು ವಿಚಾರ ಆಗಿದೆ ಅದು ನಾವು ಕೇಂದ್ರ ಸರ್ಕಾರದ ಜೊತೆ ನಿಂತ್ಕೊಳ್ತಕ್ಕಂತಹ ನಮಗೆ ಸಂಯಮ 13ನೇ ತಾರೀಕು ಬೆಳಗ್ಗೆವರೆಗೂ ಮಾತ್ರ 13ನೇ ತಾರೀಕು ಬೆಳಗ್ಗೆವರೆಗೂ ಸಹ ಇರಲಿ. ಆದರೂ ಸಹ ಅಷ್ಟನ್ನೂ ಸಹ ಸಹನೆ ಇಲ್ಲದೆ ಪಾಕಿಸ್ತಾನ ನಿನ್ನೆ ರಾತ್ರಿ ಏಕಾಏಕಿ ಬಂದು ಅನೇಕ ಕಡೆ ದಾಳಿ ಮಾಡಿದೆ. ಆಯ್ತಾ, ಅದಕ್ಕೆ ರಿಟಾಲಿಯೇಟರಿ ಆಗಿ ಭಾರತ ಏನೇನು ದಾಳಿ ಮಾಡಬೇಕು ಅದಕ್ಕೆ ಕುತ್ಕೊಂಡಿರೋರು ಯೋಚನೆ ಮಾಡ್ತಾರೆ. ಆಯ್ತಾ, ನಾವು ನಮ್ಮ ಒಂದು ಏನೋ ಬಾಯಿ ಚಪ್ಪಲಕ್ಕೆ ಮಾತಾಡ್ಕೊಳ್ತಕ್ಕಂತಹದ್ದು ಸರಿಯಲ್ಲ ಅನ್ನೋದು. ಯಾವುದು ಬಾಯಿ ಚಪ್ಪಲ ಅಲ್ಲ ಸರ್, ದೇಶದ ರಕ್ಷಣೆ ಅಂತ ಬಂದಾಗ ಯಾವುದು ಕೂಡ ಬಾಯಿ ಚಪ್ಪಲ ಅಲ್ಲ. ಈಗ ಇವ್ರುಗಳನ್ನೇ ತಗೊಳ್ಳೋಣ ನಾವು. ಜನರ ದೃಷ್ಟಿ ಇಟ್ಕೊಂಡು ಭಾಸ್ಕರನ್ ರಾವ್ ಅವರು ಹೇಳ್ತಾ ಇದ್ರು, ನೋಡಿ ಪ್ರತೀಕಾರ ಹಿಂಗಲ್ಲ, ಇನ್ನು ನೋಡ್ಕೊಳಂಗಿರ್ಬೇಕಿತ್ತು, ಇನ್ನೊಂದ್ಸಲ ಇಂಡಿಯಾದ ವಿಚಾರಕ್ಕೆ ಬರಬಾರ್ದಿತ್ತು, ಅಲ್ಲಿ ತನಕ ಮುಟ್ಟಿಸ್ಬಿಡ್ಬೇಕಿತ್ತು, ನಾವು ಯಾಕೆ ಎದ್ರುಕೊಂಡ್ವಿ ಅಮೆರಿಕಕ್ಕೆ ಅಂತ. ಬಾಯಿ ಚಪ್ಪಲ ಅಂತ ಆಗಲ್ಲ ಅಲ್ಲಿಗೆ, ಬಾಯಿ ಚಪ್ಪಲ ಅಂತಲ್ಲ ಅಲ್ಲಿಗೆ. ದೇಶದ ರಕ್ಷಣೆ ವಿಚಾರದಲ್ಲಿ ನಾವ್ ಎಷ್ಟು ಸ್ಟ್ರಾಂಗ್ ಆಗಿದೀವಿ, ನಿಮ್ ಪರವಾಗಿ ನಿಂತ್ ಕೇಳ್ತೀವಿ ಮೋದಿ ಅವರೇ ಅಂತ ಹೇಳಿದ ಅರ್ಥ ಅದು. 2019ರಿಂದ ಹಿಡ್ಕೊಂಡು 2025ವರೆಗೂ ಸಹ ಪಾಕಿಸ್ತಾನ ಅನ್ನತಕ್ಕಂಥ ರೆಗ್ಯುಲರ್ ಟೆರರಿಸಮ್ ಮಾಡ್ಕೊಂಡು ಬಂದಂತಹ ದೇಶ ಭಾರತದ ಒಳಗಡೆ ಬಂದು ಒಂದು ದೊಡ್ಡ ವಿಧ್ವಂಸಕ ಕೃತಿಗಳನ್ನು ಮಾಡಿರಲಿಲ್ಲ. ಆದರೆ ಏಪ್ರಿಲ್ 22ನೇ ತಾರೀಕು 2025 ಮಾಡ್ತು. ಅದಕ್ಕೆ ಯಾರ್ಯಾರು ಫಂಡಿಂಗ್ ಕೊಟ್ಟಿರ್ತಾರೋ, ಯಾರ್ಯಾರು ಅದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಾರೋ ನಮ್ಗೆ ಗೊತ್ತಿಲ್ಲ. ಆಯಿತಾ, ಇದನ್ನೆಲ್ಲವನ್ನೂ ಸಹ ಸತ್ಯಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಬಿಚ್ಚಿಡ್ತಕ್ಕಂಥ ಕೆಲಸ ಭಾರತ ಸರ್ಕಾರ ಮಾಡುತ್ತೆ. ಆದರೆ ಇವತ್ತು ನಾವು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲರೂ ಸಹ ಮೋದಿಯವರು ಹಾಗೆ ಮಾಡಿಬಿಟ್ರು, ಮೋದಿಯವ್ರಿಗೆ ಧೈರ್ಯ ಇಲ್ವಾ? ಅರೆ ರಾಮ, ಮೋದಿ ಅವರ ಧೈರ್ಯದ ಪ್ರಶ್ನೆ ಮಾಡ್ತಾ ಇಲ್ಲ ಅಶೋಕ್ ಅವರೇ. ಇಲ್ಲ ಇಲ್ಲ, ಮೋದಿ ಅವರ ಧೈರ್ಯದ ಪ್ರಶ್ನೆ ಮಾತಾಡ್ತಿಲ್ಲ. ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳಿದ್ದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇವ್ರು ಹೇಳಿದ್ರು ಯುದ್ಧ ಮುಗಿಯುತ್ತು ಅಂದ ತಕ್ಷಣ ಇಂದಿರಾ ಗಾಂಧಿ ಅವ್ರನ್ನ ನೆನಪಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಇಂದಿರಾ ಗಾಂಧಿ ಅವ್ರ ಈ ವಿಚಾರದಲ್ಲಿ ಯುದ್ಧ ಮುಗಿಸೋ ವಿಚಾರಕ್ಕೆ ನೆನಪಿಸ್ಕೊಳ್ತಾ ಇಲ್ಲ ಮಹೇಶ್ ಅವರೇ. ಅಮೆರಿಕ ಅವಾಗ್ಲೂ ಕೂಡ, ಅಮೆರಿಕದ ಅಧ್ಯಕ್ಷರು ನನ್ನ ಹೆಸರು ರಿಚರ್ಡ್ ನಿಕ್ಸನ್ ಇದ್ದಿದ್ದು ಅವಾಗ, ನೀವ್ ಇದ್ರಿಂದ ಹೊರಗಿರಿ, ಇದು ನಮ್ಮ ದೇಶದ ವಿಚಾರ, ಭದ್ರತೆ ವಿಚಾರ, ನೀವು ಹೊರಗಿರಿ ಅಂದ್ರು. ಈ ಧೈರ್ಯ ಯಾಕೆ ತೋರಿಸ್ಲಿಲ್ಲ? ಅವ್ರು ಹೇಳಿದ ತಕ್ಷಣ ಆಯ್ತು ಅಂತ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು? ಇಷ್ಟೇ ಪ್ರಶ್ನೆ ಮಹೇಶ್ ಅವರೇ. ನೋಡಿ, ಟೆಂಪರರಿ ಆಗಿ ಮಾತ್ರನೇ ಅಲ್ಲಿ ಕಾಲ್ ಆಫ್ ಮಾಡಿರ್ತಕ್ಕಂತಹದ್ದು 12ನೇ ತಾರೀಕುವರೆಗೂ ಮಾತ್ರ. ಇದನ್ನ ಯಾವತ್ತೂ ಸಹ ಗಮನದಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ ಏನಾಗ್ಬಿಟ್ಟಿದೆ ಗೊತ್ತಾ, ಆವತ್ತು ಸಹ 1971 ಯುದ್ಧ ಆದಾಗಲೂ ಸಹ ಅನೇಕ ಬಾರಿ ಅಮೇರಿಕನ್ ಪ್ರೆಸಿಡೆಂಟ್ ಹೇಳಿದ್ರೆ ಇವತ್ತು ಒಂದು ದಿವಸ ಸುಮ್ಮನೆ ಇರಿ ಅಂತ ಹೇಳಿದಾಗ ಭಾರತ ಸರ್ಕಾರ ಸುಮ್ಮನೆ ಇರತಕ್ಕಂತಹ ದಾಖಲೆಗಳು ತುಂಬ ಇವೆ. ಆಯ್ತಾ, ಯುದ್ಧ ಕಂಪ್ಲೀಟ್ ಆಗ್ಬಿಡ್ತು, ಯುದ್ಧ ಭಾರತ ಬಾಂಗ್ಲಾದೇಶ ಸೆಪರೇಟ್ ಮಾಡ್ಬಿಡ್ತು, ಆ ವಿಚಾರಕ್ಕೆ ಆಗಾದಂತಹ ಅಂಡರ್ ಟೇಬಲ್ ಅಲ್ಲಿ ಆಗಿರೋ ಕೆಲ ಘಟನೆಗಳು ಅಥವಾ ಕೆಲ ತಪ್ಪುಗಳು ಈಗ ಮಾಡಲ್ಲ ಮೋದಿ ಅನ್ನೋ ನಂಬಿಕೆಯಿಂದ ಮೋದಿ 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 ಅಂತ ಇದ್ರು. ಏನ್ ಭಾಸ್ಕರ್ ಅವರೇ? ಸತ್ಯ ಅದು. ಒಂದನ್ನ ನಾನು ನಮ್ಮ ಸನ್ಮಾನ್ಯ ಸ್ನೇಹಿತರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕದನ ವಿರಾಮವನ್ನ ಘೋಷಣೆ ಮಾಡಬೇಕಾದಂತ ಸಂದರ್ಭ ಏನಿತ್ತು, ಅದಕ್ಕೆ ಮಾನದಂಡ ಏನು, ಅದಕ್ಕೆ ಅಳತೆಗೋಲೇನು, ಟೆರರಿಸ್ಟ್ಗಳಾಗಲಿ ಅಥವಾ ಬೇರೆ ದೇಶದ ಸೈನಿಕರು ನಾಗರಿಕರನ್ನು ಒತ್ತೆ ಇಟ್ಟುಕೊಂಡು ಆ ನಾಗರಿಕರಿಗೆ ಊಟ ಔಷಧಿ ಮತ್ತೊಂದು ಸಿಗದೇ ಇದ್ದಾಗ ಕದನ ವಿರಾಮವನ್ನು ಘೋಷಣೆ ಮಾಡಿ ಸಿವಿಲಿಯನ್ಸ್ನೆಲ್ಲ ಒಂದು ಸೇಫ್ ಜಾಗಕ್ಕೆ ಕಳಿಸೋದಕ್ಕೇನೆ ಕದನ ವಿರಾಮ ಅಂದರೆ ವಾರ್ದು ಸೀಸ್ ಫೈರ್ ಇರೋದು. ಅದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಹೌದು, ಇಲ್ಲಿ ಆ ರೀತಿ ನಡೆದಿರೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಈಗ ಅಮೇರಿಕಾನ ಇದೇ ಅಲ್ ಖೈದಾ ಇಟ್ ಬ್ರಾಟ್ ಇಟ್ ಟು ಇಟ್ಸ್ ನೀಸ್. ವರ್ಲ್ಡ್ ಟ್ರೇಡ್ ಟವರ್ನ ಹೊಡಿತು, ಪೆಂಟಗನ್ಗೆ ಏಟು ಬಿತ್ತು, ಪೆನ್ಸಿಲ್ವೇನಿಯಲ್ಲಿ ಅಟ್ಯಾಕ್ ಆಯಿತು, ಎಲ್ಲ ಆಯಿತು. ಆ ಮಾಡಿದಂಥ ರೋಗ್ ಅಲ್ ಖೈದಾ ಲೀಡರು ಒಸಾಮಾ ಬಿನ್ ಲ್ಯಾಡಿನ್ ಎಲ್ಲಿದ್ದ? ಪಾಕಿಸ್ತಾನದಲ್ಲಿ ಅಬೋಟಾಬಾದ್ ಅನ್ನುವ ಒಂದು ಜಾಗದಲ್ಲಿ ಮಿಲಿಟರಿ ಕ್ಯಾಂಪಸ್ ಒಳಗೆ ಐಷಾರಾಮಿ ಬಂಗಲೆಯನ್ನು ಇವರು ಕಟ್ಕೊಟ್ಟಿದ್ರು ಪಾಕಿಸ್ತಾನದವರು. ಕೊನೆಗೆ ಆಪರೇಷನ್ ಡಾನ್ ಅಂತ ಅವರು ಒಂದು ಶುರು ಮಾಡಿ ಮಿಡ್ ನೈಟ್ ಒಂದು ಆಪರೇಷನ್ ಮಾಡಿ ಅವನನ್ನು ಕೊಂದು ಅವನ ಬಾಡಿನ ತಗೊಂಡೋಗಿ ಸಮುದ್ರದಲ್ಲಿ ಅದನ್ನು ಅವರು ದಫನ್ ಮಾಡಿದರು. ಪಾಕಿಸ್ತಾನ ಎಲ್ಲಿ ಅವರ ಟೆರಿಟರಿಯಲ್ಲೇ ಇದ್ದಂತಹ ಒಸಾಮಾ ಬಿನ್ ಲ್ಯಾಡಿನ್ನ ಇನ್ಫಾರ್ಮೇಷನನ್ನು ಅಮೆರಿಕಾಗೆ ಕೊಟ್ಟಿರಲಿಲ್ಲ. ಅದು ಅವರಾಗ ಅವರು ಕಂಡುಹಿಡಿದು ಆಪರೇಷನನ್ನು ಮಾಡಿದ್ದು.
ಈ ಎರಡೂ ದೇಶಗಳು ನಮಗೆ ಬೇಡದೇ ಇರೋಂಥ ದೇಶಗಳು. ಯಾಕಂದರೆ ಅವ್ರವ್ರಿಗೆ ಹೆಂಗೆ ಬೇಕು. ಈಗ ಪಾಕಿಸ್ತಾನಕ್ಕೆ ಬಿಗ್ಗೆಸ್ಟ್ ವೆಪನ್ ಸಪ್ಲೈಯರು ಇನ್ ದಿ ವರ್ಲ್ಡ್ ಯಾರು? ಚೀನಾ, ಅಮೆರಿಕ ಅವರೇ. ಅವ್ರಿಗೇನು ಅಂದರೆ ಅವ್ರ ವೆಪನ್ಸಲ್ಲಿ ಸೇಲ್ ಆಗಬೇಕು. ಇಲ್ಲಿ ಹಣದ ವಹಿವಾಟಿದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕದನ ವಿರಾಮವನ್ನು ನೀವು ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ, ಅದಕ್ಕೊಂದು ಮಾನದಂಡ ಇದೆ, ಅದಕ್ಕೊಂದು ಅಳತೆಗೋಲಿದೆ. ಅದನ್ನು ನೀವು ಫಾಲೋ ಮಾಡಿದ್ರ. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ದೇಶ ಬಂದು ಡೆಮೊಕ್ರೆಟಿಕ್ ಪ್ರೊಸೆಸ್ ಇರುವಂಥ ಒಂದು ಕಂಟ್ರಿ, ಪಾರ್ಲಿಮೆಂಟರಿ ಸೆಟಪ್ ಅಲ್ಲಿ ಕೆಲಸ ಮಾಡುವಂಥ ಕಂಟ್ರಿ. ನೀವು ಆಲ್ ಪಾರ್ಟಿ ಡೆಲಿಗೇಷನ್ನು ಅಥವಾ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಅವರೆಲ್ಲರದ್ದು ಆರ್ಗ್ಯುಮೆಂಟು ಕೌಂಟರ್ ಆರ್ಗ್ಯುಮೆಂಟ್ ಎಲ್ಲ ಮಾಡಿ ಆಮೇಲೆ ನೀವು ಒಂದು ನಿರ್ಧಾರಕ್ಕೆ ಬಂದ್ರ ಒಂದು ನಿಮಿಷ ರಘುವರೇ, ಈ ರೀತಿಯಾದಂಥ ಡೆಮೊಕ್ರೆಟಿಕ್ ಸೆಟಪ್ ಇರುವಂಥ ದೇಶಕ್ಕೆ ಈ ರೀತಿಯಾದಂತಹ ನಿರ್ಧಾರಗಳು ಏಕಾಏಕಿ ತಗೊಳ್ಳೋದು ಅದು ದೇಶಕ್ಕೆ, ಈ ದೇಶದ ಸಂವಿಧಾನಕ್ಕೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಪೆಟ್ಟು, ಕೊಡ್ಲಿ ಪೆಟ್ಟದು. ನೋಡಿ ಮಹೇಶ್ ಅವರೇ, ಅಶೋಕ್ ಅವರೇ, ಆಪರೇಷನ್ ಸಿಂಧೂರ ಅಂತ ಆದಾಗ ಬರೀ ಏನ್ ಆಪರೇಷನ್ ಆಯ್ತು ಅದಕ್ಕಲ್ಲ, ಸಿಂಧೂರಕ್ಕಿರುವಂತಹ ತಾಕತ್ತು ಅದನ್ನ ಮೋದಿ ಅವ್ರು ಕೊಟ್ಟಂತಹ ಹೆಸರು ಅಂತ ಮೋದಿ ಅವ್ರನ್ನ ಇಡೀ ದೇಶ ಹಾಡಿ ಹೋಗಳ್ತು. ಎಲ್ಲ ಮಾಧ್ಯಮಗಳು ಪಟ್ಟಕ್ಕೇರಿಸಿದ್ವು. ಅದರಲ್ಲಿ ಯಾವುದೇ ರೀತಿಯ ಈಗಲೂ ಕೂಡ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಅವಾಗ ಎಲ್ಲಾ ಸರ್ವಪಕ್ಷಗಳ ಅಂದ್ರೆ ಆಲ್ ಪಾರ್ಟಿ ಮೀಟಿಂಗ್ ಅಂತ ಮಾಡ್ತೀರಿ, ಇಂಥ ಡಿಸಿಷನ್ ಬಂದಾಗ ಯಾಕೆ ತಗೊಳ್ಳಿಲ್ಲ ನೀವು? ಒಂದ್ ಮೀಟಿಂಗ್ ಮಾಡಿ ನೋಡಿ, ಹಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ, ನಿಮ್ ನಿರ್ಧಾರ ಏನು, ನಿಮ್ಮ ಅಭಿಪ್ರಾಯ ಏನು ಹೇಳಿದ್ರೆ ತಪ್ಪಾಗ್ತಾ ಇತ್ತಾ? ಅಷ್ಟೊಂದು ಟೈಮ್ ಇರ್ಲಿಲ್ಲ ಅಂತನಾ? ಒಂದು ವಿಚಾರ ದಯವಿಟ್ಟು ಹೇಳಿ. ಯಾಕೆ ನೋಡಿ, ನಾವು ಸರ್ಕಾರದ ಈಗ ನೋಡಿ ನಾವು ನಡೆಗಳನ್ನ ನಾವು ಈಗ ಪ್ರಶ್ನೆ ಮಾಡ್ತಾ ಇಲ್ಲ, ಸರ್ಕಾರದ ಪರವಾಗಿದ್ದೇವೆ. ಅದನ್ನ ನಿಜವಾಗ್ಲೂ ಈಗ ಅನುಮಾನ ಮೂಡಿಸುವಂತ ನಡೆಗಳಿದೆಯಲ್ಲ ಅದನ್ನ ನಾವು ಈಗ ಆಯ್ತು ಅಂದ್ರೆ ಈ ದೇಶದ ಒಂದು ಸಾರ್ವಭೌಮತೆಯ ವಿಚಾರವಾಗಿ ಒಂದು ನಿರ್ಧಾರ ತೆಗೆದುಕೊಂಡಾಗ ಈ ದೇಶದ ನನಗೆ ಬೇಡ, ಈ ದೇಶದ ವಿರೋಧ ಪಕ್ಷದ ನಾಯಕರಾಗ್ಲಿ ಒಂದು ಸರ್ವ ಪಕ್ಷದ ಸಭೆಯನ್ನ ಕರೆದು ಅಟ್ಲೀಸ್ಟ್ ಕ್ವಿಕ್ ಆಗಿ ಬನ್ನಿ ಅಂತ ಹೇಳಿದ್ರೆ ಎಲ್ಲ ಪಕ್ಕದಲ್ಲಿ ಇರ್ತಾರೆ 1 hour 2 hours ನಲ್ಲಿ. ಅಂತ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡಿಲ್ಲ, ಬೇಡ ಆಯ್ತು ನೀವು ಉತ್ತರವನ್ನು ಆಯ್ತು ಮಾನ್ಯ ಪ್ರಧಾನಮಂತ್ರಿಗಳಾಗ್ಲಿ, ಒಂದ್ ನಿಮಿಷ ಇರಿ, ನೀವು ಮಾತಾಡಿರಂತೆ ಒಂದ್ ನಿಮಿಷ ಇರಿ, ಮಾನ್ಯ ಪ್ರಧಾನಮಂತ್ರಿಗಳಾಗ್ಲಿ ಏನು ಡಿಫೆನ್ಸ್ ಮಿನಿಸ್ಟರ್ ಆಗ್ಲಿ ಈ ದೇಶದ ವಿಚಾರಕ್ಕಾಗ್ಲಿ ಏನು ನಮ್ಮ ಇದಕ್ಕೆ ರಕ್ಷಣೆಗೋಸ್ಕರ ನಾವು ಅಮೆರಿಕವನ್ನ ಮತ್ತೆ ಬೇರೆ ಬೇರೆ ದೇಶಗಳನ್ನ ಜೊತೆ ತೆಗೆದುಕೊಂಡು ಹೋಗಿ ನನ್ಗೆ ಹೇಳೋದು ಬೇಡ, ಈ ದೇಶಕ್ಕೆ ಅಕೌಂಟಬಿಲಿಟಿ ಯಾರಿಗಿದ್ದು ಅವ್ರಿಗೆ ಹೇಳ್ಬೇಕಾಗಿತ್ತು. ಆದ್ರೆ ನಾನು ಏನು ಪ್ರಶ್ನೆ ಮಾಡ್ತಾ ಇರೋದಂದ್ರೆ ಬಿಜೆಪಿಯ ಹಿಪೋಕ್ರೆಟಿಕ್ ಅಂದ್ರೆ ಏನು ಯಾವಾಗ್ಲೂ ಡಬಲ್ ಸ್ಟ್ಯಾಂಡರ್ಡ್ ನಡೆ ಇದೆಯಲ್ಲ, ಯಾವಾಗ್ಲೂ ಅನುಕೂಲ ಸಿಂಧೂರ್ ಮಾತುಗಳನ್ನ ಆಡ್ತಾರಲ್ಲ ಅದರ ವಿರೋಧ ಮಾತಾಡ್ತಾ ಇದ್ದೀನಿ. ಇವತ್ತು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ಕ್ಷಮೆ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ ಎಸ್ ಹೌದು, ಇವತ್ತು ಸಿದ್ದರಾಮಯ್ಯ ನೋಡಿ ಒಂದ್ ನಿಮಿಷ, ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು, ಈ ದೇಶದ ಮುಖ್ಯಮಂತ್ರಿಗಳು, ಓಕೆ, ಈ ದೇಶದ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದೇನು, ಅವರ ಅಭಿಪ್ರಾಯವನ್ನು ನಿರ್ಧಾರ ಹೇಳಲಿಲ್ಲ. ಸಿದ್ದರಾಮಯ್ಯನವರು ಅಭಿಪ್ರಾಯ ಏನೋ, ಮಾಧ್ಯಮದವರು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ನೀವು ಪ್ರತಿಯೊಬ್ಬರು ಬಾಯಿಗೆ ಬಂದಂಗೆ ಮಾತಾಡಿದವರು, ಅದನ್ನ ಎಲ್ಲಾ ಚಾನೆಲ್ ನಲ್ಲೂ ಚರ್ಚೆ ಆದವರು. ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಯಾರ್ಯಾವ ಚಾನೆಲ್ಗಳು ಚರ್ಚೆ ಮಾಡೋದು ತಪ್ಪು ಅಂತ ಹೇಳಿ ಇವತ್ತು ಕ್ಷಮೆ ಕೇಳ್ಬೇಕು. ಯಾಕೆಂದ್ರೆ ಅದನ್ನ ಮಾಡೋಣ ಅಂದ್ರೆ ನೀವು ಹೇಳ್ಬೇಕು. ಓಕೆ, ಸೊ ಹಾಗಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಒಂದ್ ನಿಮಿಷ, ಎಲ್ಲರ ಕೈಯಲ್ಲೂ ಫೋನ್ ಇದೆ, ಎಲ್ಲರ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿ ಸ್ವಲ್ಪ ಕಾಂಗ್ರೆಸ್ನ ಡೈಕಾಟನಮಿ ಅಥವಾ ಎರಡು ತಲೆಯ ನಾಗರಹಾವು ಕಾಂಗ್ರೆಸ್ ಪಕ್ಷ, ಎರಡು ನಾಲಿಗೆಯ ನಾಗರಹಾವು, ದ್ವಂದ್ವ ನೀತಿ, ಕರ್ನಾಟಕದ ಕೆಪಿಸಿಸಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಅವರು ಮುಖ್ಯಮಂತ್ರಿ ಮಾತಾಡಿರ್ತಕ್ಕಂಥ ಮಾತು ಕೇಳಿ. ಒಂದ್ ನಿಮಿಷ ಚರ್ಚೆ ಮಾಡಕ್ಕೆ ಬಂದಾಗ ನನ್ನ ಸಮಯವನ್ನ ದಯವಿಟ್ಟು ಯಾರು ತಗೊಳ್ಬಾರ್ದು. ಹಾಗೆ ನನ್ನ ಸಮಯವನ್ನ ಅಭಿಪ್ರಾಯವನ್ನ ಒಂದ್ ನಿಮಿಷ ಬೇಡವಾದ ವಿಚಾರ ಅಲ್ಲ, ದೇಶದ ವಿಚಾರ ಅಲ್ಲ. ಹಾಗಿದ್ರೆ ಒಂದ್ ನಿಮಿಷ, ಹಾಗಾದ್ರೆ ನೀವು ಅದನ್ನು ಖಂಡನೆ ಮಾಡಿ. ಬಿಜೆಪಿ ನಾಯಕರು ಮಾಡುವಂತ ಡಬಲ್ ಸ್ಟ್ಯಾಂಡರ್ಡ್ ನಡೆಗಳನ್ನ ಖಂಡನೆ ಮಾಡಿ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್, ಒಂದ್ ನಿಮಿಷ ವಿದ್ಯಾ, ಇಫ್ ಯು ಗಿವ್ ಮಿ 1 minute, ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇವತ್ತು ಇಡೀ ಮೊನ್ನೆ ಪಾಕಿಸ್ತಾನ ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತು, ಭಾರತದಲ್ಲೇ ಹೇಳ್ತಾ ಇದ್ದಾರೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ಹೇಳಿ. ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಹೆಸರು ಕೋಟ್ ಮಾಡ್ತಾರೆ.
ಆಯ್ತಾ. ಆಮೇಲೆ ಅನೇಕ ನಾಯಕರು KPCCಯ ಮಹಾರಾಷ್ಟ್ರದ PCC ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮತ್ತು ಇವರು ಸಿದ್ದರಾಮಯ್ಯನವ್ರ ಹೆಸರನ್ನ ಕೋಟ್ ಮಾಡ್ತಾರೆ. ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆರ್ಮಿ ಕೋಟ್ ಮಾಡಿದ್ದು. ಆಂಕರ್ ಕೇಳಿದ್ರೆ ಪ್ರೂಫ್ ಇದೆಯಾ ಅಂದ್ರೆ ಒಂದ್ ನಿಮಿಷ ವಿದ್ಯಾ, ಒಂದ್ ನಿಮಿಷ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂತ ಕೇಳುವಂತ ಕರೆಕ್ಟ್. ವಿಚಾರ ಇಷ್ಟೇ, ಈ ತರ ಪಾಕಿಸ್ತಾನದ ಆರ್ಮಿ ಕೋಟ್ ಮಾಡ್ಲಿಕ್ಕೆ ಕರ್ನಾಟಕ ಇನ್ನು ಸೇರಿಸ್ಕೊಂಡು ಇಡೀ ಭಾರತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಯಾವ ರೀತಿ ಹೊಂದಾವಣಿಕೆ ಇದ್ದಾರೆ ಅಂತ ಬಿಚ್ಚಿ ಬಿಚ್ಚಿ ಅದರಿಂದಾಗಿ ನಾನು ಫಸ್ಟೇ ಹೇಳ್ಬಿಟ್ಟೆ ಕ್ಲಿಯರ್ ಆಗಿ, ನಾನು ಕಾಂಗ್ರೆಸ್ನ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿಲ್ಲ, ಬಿಜೆಪಿ ಪರವಾಗೂ ಮಾತಾಡಲ್ಲ. ಒಬ್ಬ ಸಾರ್ವಜನಿಕನಾಗಿ ಒಬ್ಬ ಬಿಜೆಪಿಯ ವಕ್ತಾರರಾಗಿ ನಾನು ಭಾರತದ ಸರ್ಕಾರದ ನೀತಿಗಳ ಬಗ್ಗೆ ಮಾತಾಡಕ್ ಬಂದಿಲ್ಲ. ನೋಡಿ, ನಮ್ಮ ಸ್ನೇಹಿತರು ಮಾತನಾಡ್ತಾ ಹೇಳಿದರು, ನಾವು ಕಾಲಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತಗೊಳ್ತೀವಿ ಅನ್ನುವಂಥದ್ದನ್ನ ಈ ದೇಶದ ಮುಖಂಡರು ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಮ್ದೇ ಅಲ್ಲ ಯಾಕೆ ಇಲ್ಲಿ ಮಾತುಕತೆ, ಅವಶ್ಯಕತೆ ಇಲ್ಲ, ಬರಲ್ಲ ಅಂತ ಹೇಳ್ಬೋದಿತ್ತು ನಮ್ಮ ಸ್ನೇಹಿತರು. ಆದರೂ ಬಂದಿದ್ದಾರೆ. ಏನು ವ್ಯರ್ಥ ಮಾತು ಅನ್ನೋ ರೀತಿಯಲ್ಲಿ ಇದ್ದಿದ್ದಾರೆ, ಅವ್ರು ಬರಬಾರ್ದಿತ್ತು. ಆದರೆ ಈ ದೇಶದ ಜನ ಏನು ಮಾತನಾಡ್ತಿದ್ದಾರೆ ಅದನ್ನು ಪ್ರತಿನಿಧಿಸುವ ರೀತಿಯಲ್ಲಿ ನಮ್ಮ ನಾಯಕರು ನಿರ್ಧಾರಗಳನ್ನು ತಗೊಳ್ಬೇಕು. ಅದು ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅನ್ನೋದಾದರೆ, ಹಾಗಿದ್ರೆ ಏನು ನಮ್ಮ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದ ತಕ್ಷಣ ಇಮಿಡಿಯೇಟ್ ಮಾಡಿದ್ರಲ್ಲ, ಅವತ್ತು ಯಾಕೆ ಇಮಿಡಿಯೇಟ್ ಮಾಡಿದ್ರು? ಯೋಚನೆ ಯಾಕೆ ಮಾಡಲಿಲ್ಲ? ಯಾರನ್ನೂ ಯಾಕೆ ಕರೀಲಿಲ್ಲ? ಯಾರನ್ನೂ ಯಾಕೆ ಕೇಳಲಿಲ್ಲ? ಸರ್ವಪಕ್ಷ ಸಭೆ ಯಾಕೆ ಕರೀಲಿಲ್ಲ? ಅಂದರೆ ಅವರಿಗೆ ಬೇಕಾದಾಗ ಅವ್ರು ಮಾಡಿದ್ದು ಸರಿ. ಅದೇ ಈ ಥರ ಎಲ್ಲೋ ಡಬಲ್ ಸ್ಟ್ಯಾಂಡ್ ಆಗಿ ಎಲ್ಲೋ ಒಂದು ಕಡೆ ಅಪಮಾನ ಆಗುವಂತಹ ಪರಿಸ್ಥಿತಿಗಳು ಬಂದಾಗ ಆವಾಗ ನಾವು ಶಾಂತಿ ಮಂತ್ರ ಆಯಿತು. ಶಾಂತಿ ಮಂತ್ರನ ನೀವು ಹೇಳ್ತಿದ್ದೀರಿ, ಜಗತ್ತಿಗೆ ಗೊತ್ತಿಲ್ವಾ? ವಸುದೈವ ಕುಟುಂಬ ಅಂತ ಹೇಳ್ತಾರೋ ಭಾರತದವರು. ಜಗತ್ತಿನ ಎಲ್ಲ ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ವಿಚಾರ ಇದೆ. ಇಂತಹ ಒಂದು ಅಹಿಂಸಾವಾದಿಗಳಾಗಿದ್ದರೂ ಕೂಡ ನಮ್ಮ ಏನು ಶಾಂತಿ ಪರಕೀಯರ ಶತ್ರುಗಳ ಅವರಿಗೆ ದೌರ್ಬಲ್ಯ ಅಂತ ಅನಿಸ್ಬಾರ್ದು. ಆದರೆ ಇವತ್ತು ಎಲ್ಲಿ ಹೋಗಿ ನಿಂತಿದ್ದೀವಿ ಅಂತಂದ್ರೆ, ಯಾರೋ ಹೇಳಿದ್ರು ಅವ್ರ ಮಾತನ್ನ ಕೇಳ್ಕೊಂಡು ನಾವು ಶಾಂತಿ ಪ್ರಿಯರು ಅಂತ ಹೇಳ್ಕೊಂಡು ಹೋದ್ರೆ ಇದು ನಮ್ಮ ದೌರ್ಬಲ್ಯ ಅನ್ನಂತ ಅಂತ ತೀರಿಸಿಕೊಂಡಿದ್ದು ಡೆಫಿನೆಟ್ಲಿ ಎಲ್ರಿಗೂ ಗೊತ್ತು. ಪಾಕಿಸ್ತಾನದ ವಿರುದ್ಧ ಅಲ್ಲ, ಪಾಕಿಸ್ತಾನದ ಒಳಗಿರುವಂತಹ ಟೆರರಿಸ್ಟ್ ಮತ್ತು ಟೆರರಿಸಂಗಳ ವಿರುದ್ಧ ಅಲ್ವಾ? ಈಗಲೂ ಕೂಡ ಅದೇ ಸ್ಟ್ಯಾಂಡ್ ಅಲ್ಲಿ ನಾವೆಲ್ಲರೂ ಇದ್ವಿ. ಹಾಗಾದ್ರೆ ಈ ಕದನ ವಿರಾಮ ಪಾಕಿಸ್ತಾನದ ಅಂದ್ರೆ ಪಾಕಿಸ್ತಾನಕ್ಕ ಅಥವಾ ಟೆರರಿಸಂ ವಿರುದ್ಧವಾ ಈ ಕದನ ವಿರಾಮ? ನೋಡಿ, ವೆರಿ ವೆರಿ ಸಿಂಪಲ್. ನಾವು ಏರ್ ಸ್ಟ್ರೈಕ್ಸ್ ಏನ್ ಮಾಡ್ತಿದ್ವಿ, ಪಾಕಿಸ್ತಾನದ ಆರ್ಮಿಯವರು ಏನು ಏರ್ ಸ್ಟ್ರೈಕ್ಸ್ ಮಾಡ್ತಿದ್ರು ಟೆರರಿಸ್ಟ್ಗಳ ಪರವಾಗಿ, ಅದಕ್ಕೆ ಮಾತ್ರನೇ ಕದನ ವಿರಾಮ. ನಿನ್ನೆ ಪಾಕಿಸ್ತಾನ ಸೈನಿಕರು ಏನು ಹೇಳಿದ್ದಾರೆ ರಾತ್ರಿ ಅಂತ ಹೇಳಿದ್ರೆ, ನಾವು ಮತ್ತೆ ಏರ್ ಸ್ಟ್ರೈಕ್ ಮಾಡಲಿಲ್ಲ 9 ಗಂಟೆಯಲ್ಲಿ, ಅದು ಟೆರರಿಸ್ಟ್ಗಳು ಮಾಡ್ತಿರೋದು ಅಂತ ಹೇಳಿ ಅದನ್ನು ಪಾಕಿಸ್ತಾನದವ್ರು ಹೇಳಿರೋದು. ಅದು ಏನೇ ಆಗಲಿ ಭಾರತ ಸರ್ಕಾರಕ್ಕೆ ರಿಸ್ಟ್ರೈನ್ ಇದೆ. ಭಾರತ ಸರ್ಕಾರ ಹೇಳಿರ್ತಕ್ಕಂಥವ್ರು ಒಂದೇ, 12ನೇ ತಾರೀಕುವರೆಗೂ ನಾವು ನಾವು ಏರ್ ಸ್ಟ್ರೈಕ್ಸ್ ಮಾಡ್ತಿದೀವಿ, ಅದಕ್ಕೆ ನಾವು ವಿರಾಮ ಕೊಟ್ಟಿದೀವಿ ಅಂತ ಹೇಳಿ ಹೋಗಿದ್ದು ಅಥವಾ ಆರಂಭ ಆಗಿದ್ದು ಫೋರ್ಸ್ ನಿಮ್ಗೂ ಗೊತ್ತಲ್ವಾ ಅಶೋಕ್ ಗೌಡ್ರೆ? ಯಾವ ರೀತಿ ಆರಂಭ ಆಯ್ತು ಅಂತ ಜನ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ರು. ನಾಯಕ ಅಂದ್ರೆ ಮೋದಿ, ನಾಯಕ ಅಂದ್ರೆ ಮೋದಿ, ಮೋದಿ ತರ ಇರಬೇಕು ಅಂತ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ಮಾಹಿತಿ ಏನು ಅಂದ್ರೆ, 1971 ವಾರ್ ಆದಾಗ ನಾವು 3 ಬಾರಿ ಮಧ್ಯದಲ್ಲಿ ಕದನ ವಿರಾಮನ ಘೋಷಣೆ ಮಾಡ್ಕೊಂಡಿದ್ವಿ. ಆದ್ರೆ ಇದು ಇಷ್ಟೊಂದು ಆರಂಭದಲ್ಲೇ ಬೇಕಿತ್ತ? ಯುದ್ಧನೇ ಆರಂಭ ಆಗಿಲ್ಲ ಅಂದ್ರೆ ಕದನ ವಿರಾಮ ಯಾಕೆ? ತುಂಬಾ ಜನಕ್ಕೆ ಮಾಹಿತಿಗಳು ಏನಿದೆ, ತುಂಬಾ ಜನಕ್ಕೆ ಮಾಹಿತಿಗಳು ಗೊತ್ತಿರೋದಿಲ್ಲ. ಆಯ್ತಾ? ನಾನು ಬಾಂಗ್ಲಾದೇಶವನ್ನ ಸಪರೇಟ್ ಮಾಡುವ ನಾನೇ ನಂಬರ್ ಕೊಟ್ಟಿದ್ದೀನಿ, ಅವ್ರು ಅಂತವ್ರನ್ನ ಕರೆಸ್ಬಿಟ್ಟು ಮಾತಾಡಿ. ಆಯ್ತಾ? ಅವ್ರಿಗೆ ಗೊತ್ತಿರುತ್ತೆ ಯಾರು ಪಾರ್ಟಿಸಿಪೇಟ್ ಮಾಡಿರೋ ವಾರಲ್ಲಿ ಅವ್ರಿಗೆ. ಆಯ್ತಾ? ಒಂದೊಂದು ಸತಾಳಿ ಇದು ಅಶೋಕ್ ಗೌಡ ಮಾತಾಡ್ತಕ್ಕಂಥ ಮಾತಲ್ಲ, ಇದು ಕದನ ವಿರಾಮ ಯಾಕೆ ಬೇಕು ಕದನ ವಿರಾಮ ಅಂತ ಸತ್ಯವತ್ ಕೇಳಿದ್ರು. ಯುದ್ಧ ಅಂದಾಗ ಅದು ಎಷ್ಟೋ ದಿವಸ ನಡೆಯುತ್ತೆ. ಮಧ್ಯದಲ್ಲಿ ನಾವು ಅದಕ್ಕೆ ಊಟ ಮಾಡಕ್ಕೆ ಅಲ್ಲ, ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರ? ಒಂದ್ ನಿಮಿಷ, ಇಂಥ ಮಾತು ಬಿಜೆಪಿ ಬಿರಿಯಾನಿ ತಿನ್ಕೋಲ್ಲ ಕಾಂಗ್ರೆಸ್ ನಲ್ಲಿ
ಸ್ವಾಮಿ, ನೀವ್ಯಾಕೆ ಕಲ್ತ್ಕೊಂಡ್ಬಿಡ್ತೀರಾ? ಲಂಪಟ ಒಂದ್ ನಿಮಿಷ ತರದ ಮಾತುಗಳಾಡ್ಬೇಡಿ. ವಿದ್ಯಾ, ಲಂಪಟ ವಿದ್ಯಾ, ತರದ ವಿದ್ಯಾ, ಮಾತುಗಳಾಡ್ಬೇಡಿ. ಒಂದ್ ನಿಮಿಷ. ಲಂಪಟರು, ಒಂದ್ ನಿಮಿಷ. ಕಾಂಗ್ರೆಸ್ನವರು ಲಂಪಟರು. ಮೊನ್ನೆ ನಾನು ಹೇಳ್ತೀನಿ, ಭಾರತ ವಿಷಯ ಆಡಳಿತ ಪುಸ್ತಕ ವಿಮಾನ ಹಂಜಾಕ್ ಮಾಡಿದವರು. ಬೇರೆ ಭಾರತ ಯಾರು? ವಿಮಾನ ಹಂಜಾಕ್ ಮಾಡಿದವರು ಇಡೀ ನೀವು. ಒಂದ್ ನಮಗೆ ನಿಮಿಷ ಕೊಡ್ತೀರಾ? ಪಾರ್ಲಿಮೆಂಟ್ ಅಟ್ಯಾಕ್ ನಮಗೆ ಮಾಡ್ತಾರೆ. ಕೊಡ್ತೀರಾ ನೀವು? ಪಾರ್ಲಿಮೆಂಟ್ ಅಟ್ಯಾಕ್ ಭಾರತ- ಮಾಡ್ತಾರೆ. ಭಾರತ ನೀವು ಇಡೀ ವಿಮಾನ ದೇಶದ ಹಂಜಾಕ್ ಮಾಡಿದವರು. ಗಲ್ಲಿಟ್ಟು ಮಧ್ಯದಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಂತ ಅಟ್ಯಾಕ್ ಮಾಡಿಸ್ಕೊಳ್ಳೋರು ಯಾರು? ನಿಮ್ಮಂತ ನಪುಂಸಕ ಸರ್ಕಾರ ಮುಚ್ಚಬಾರದು. ನಿಮಗೆ ಯಾವ ನೈತಿಕತೆ ಇಲ್ಲ ಮಾತಾಡೋದಕ್ಕೆ? ಭಾರತಕ್ಕೆ ಒಂದ್ ನಿಮಿಷ, ನೀವು ಯಾವ- ಏನ್ ಕೊಡ್ಬೇಕಾ ನೀವು? ಒಂದ್ ನಿಮಿಷ, ನಿಮ್ಮ ಮೇಲೆ, ಒಂದ್ ನಿಮಿಷ, ನಿಮ್ಮ ನೀವು- ಕೇಂದ್ರ ಒಂದ್ ಸಚಿವರು ನಿಮಿಷ, ಗಲ್ಲಿಟ್ಟವ್ರು ನೀವು. ಕಾರ್ಗಿಲ್ ವಾರ, ನಿಮ್ಮ ಸಚಿವರು, ಕಾರ್ಗಿಲ್ ನಿಮ್ಮ ವಾರ ಕೇಂದ್ರ ಪಾಕಿಸ್ತಾನಕ್ಕೆ ಸಚಿವರು ಹೋಗ್ಬಿಡ್ತಾರಲ್ಲ, ಪಾಕಿಸ್ತಾನದಿಂದ ಬಂದು ಹೊಡೆದಿದ್ದನ್ನ ಲಂಪಟರು ನೀವು. ಲಂಪಟರು. ಸರಿನಾ? ನಲ್ವತ್ತು ನಿಮಿಷ ಅಲ್ಲ ಸರ್, ಇದು ವಾಯ್ಸ್ ಹಾಕಿ ಮೇಡಮ್ ಕೇಳಿ ಇಲ್ಲಿ. ಈಗ ಪಾರ್ಟಿನವ್ರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಅವರಿಬ್ಬರದೇ ಮಾಡಿಸಿ ಈಗ ಇಲ್ಲಿ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಉಳಿದವರಿಗೆ ಇನ್ನೊಂದು ವಿಚಾರ ಸಮಯ ಹೇಳ್ಬಿಟ್ಟು ಕೊಡ್ತಾ ಇಲ್ಲ ರಘು ದೊಡ್ಡವರು ಕೇಳಿ. ಇಬ್ಬರು ರಘು ದೊಡ್ಡವರು. ಡಿಬೇಟ್ ಹೆಚ್ಚಾಗ್ತಾ ಇದೆ ದೊಡ್ಡರಿ ಅವರೇ